ಹೊಸದಾಗಿ ರಾಗಿ ಮುದ್ದೆನ ಟ್ರೈ ಮಾಡೋರಿಗೆ, ಹಾಗೆ ಮುದ್ದೆನೇ ಮಾಡ್ಲಿಕ್ಕೆ ಬರಲ್ಲ ಅನ್ನೋರಿಗೆ, ಮುದ್ದೆ ಮಾಡುವಾಗ ಗಂಟುಗಳಾಗುತ್ತೆ ಅಥವಾ ಮುದ್ದೆ ತೆಳುವು ಆಗ್ಬಿಡುತ್ತೆ ಅನ್ನೋರಿಗೆ ತುಂಬಾ ಈಸಿಯಾಗಿ ನಾನಿವತ್ತು ರಾಗಿ ಮುದ್ದೆನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನಾನ್ ಹೇಳೋ ಟಿಪ್ಸ್ ಅನ್ನ ಫಾಲೋ ಮಾಡಿ ಮುದ್ದೆಲಿ ಅಂಟು ಕೂಡ ಬರ್ದೇ ಇರೋ ಹಾಗೆ ಮುದ್ದೆನ ಮಾಡ್ಕೊಳ್ಬಹುದು. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ರಾಗಿ ಮುದ್ದೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದ್ ಪಾತ್ರೆಗೆ 3 ಕಪ್ ನೀರನ್ನ ಹಾಕೊಳ್ಳಿ. ನಾವು ಯಾವ ಕಪ್ ಅಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿರ್ತೀವೋ ಅದೇ ಕಪ್ ಅಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ ನೀರು ಬೇಕಾಗತ್ತೆ. ನಾನಿಲ್ಲಿ 2 ಕಪ್ ರಾಗಿ ಹಿಟ್ಟನ್ನ ತಗೊಂಡಿರೋದ್ರಿಂದ 2 ಕಪ್ ರಾಗಿ ಹಿಟ್ಟಿಗೆ 3 ಕಪ್ ನೀರನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಳ್ಳಿ. 1 ಟೀ ಸ್ಪೂನ್ ತುಪ್ಪನ ಹಾಕೊಳ್ಬೇಕು. ಈ ತುಪ್ಪನ ಹಾಕೋದ್ರಿಂದ ಮುದ್ದೆ ಕೈಗೆ ಅಂಟಲ್ಲ, ಹಾಗೆ ಮುದ್ದೆ ಸಾಫ್ಟ್ ಆಗಿ ಬರುತ್ತೆ. ಈಗ ನಾವು ತಗೊಂಡಿರೋ ಹಿಟ್ಟಲ್ಲೇನೆ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ನೀರು ತಣ್ಣಗಿರುವಾಗ್ಲೇ ಹಾಕೊಳ್ಬೇಕು. ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಗಂಟುಗಳೇನು ಉಳಿಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಾವು ಹಿಟ್ಟೇನ್ ಹಾಕಿ ತಿರ್ಸ್ತೀವಲ್ಲ ಆವಾಗ ರಾಗಿ ಮುದ್ದೆ ಗಂಟಾಗಲ್ಲ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಮುದ್ದೆ ತಿರ್ಸ್ಲಿಕ್ಕೆ ಮರದ ಸ್ಪೂನ್ ಅಥವಾ ಚಪಾತಿ ಲಟ್ಟಣಿಗೆನ ತಗೊಳ್ಳಿ. ಈ ರೀತಿ ಮರದ ಸ್ಪೂನ್ ಅಥವಾ ಲಟ್ಟಣಿಗೆ ಮುದ್ದೆ ತಿರ್ಸ್ಲಿಕ್ಕೆ ಚೆನ್ನಾಗಾಗತ್ತೆ. ಲಟ್ಟಣಿಗೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತೆ. ಅದರಲ್ಲಿ ಟ್ರೈ ಮಾಡಿ ಮುದ್ದೆನ ಚೆನ್ನಾಗಿ ತಿರ್ಸ್ಕೊಳ್ಬಹುದು. ಅದರಲ್ಲಿ ಒಂದು ಕೂಡ ಗಂಟುಗಳು ಉಳಿಯಲ್ಲ. ನೀರನ್ನ ಕುದಿಲಿಕ್ಕೆ ಬಿಡ್ಬೇಕು. ಲಿಡ್ ಅನ್ನ ಕ್ಲೋಸ್ ಮಾಡಿ ನೀರನ್ನ ಕುದಿಲಿಕ್ ಬಿಡಿ. ನೀರು ಚೆನ್ನಾಗಿ ಕುದಿ ಬರ್ಬೇಕು. ನೀರು ಚೆನ್ನಾಗಿ ಕುದಿ ಬರೋ ಟೈಮಿಗೆ ನಾವೇನ್ 2 ಕಪ್ ರಾಗಿ ಹಿಟ್ಟನ್ನ ತಗೊಂಡಿದ್ವಲ್ಲ ಅದನ್ನ ಹಾಕೊಳ್ಬೇಕು. ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಡಿ. ಹೈ ಫ್ಲೇಮ್ ಅಲ್ಲೆಲ್ಲ ಇಟ್ಕೋಬೇಡಿ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು 5 ನಿಮಿಷ ಹಾಗೆ ಬಿಡ್ಬೇಕು. 5 ನಿಮಿಷ ಆದ್ಮೇಲೆ ಲಿಡ್ ಅನ್ನ ಓಪನ್ ಮಾಡ್ಕೊಡಿ. ಈಗ ಸ್ಪೂನ್ ಇಂದ ಚೆನ್ನಾಗಿ ಕೈ ಬಿಡದೇನೆ ತಿರ್ಸ್ಕೊಳ್ಬೇಕು. ಪಾತ್ರೆನ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿ ಕೈ ಬಿಡದೆ ನೀವಿದನ್ನ ತಿರ್ಸ್ಕೊಳ್ಬೇಕು. ಈ ರೀತಿ ಫಾಸ್ಟ್ ಆಗಿ ಕೈ ಬಿಡದೇನೆ ತಿರ್ಸ್ತಾ ಇದ್ರೆ ಮುದ್ದೆಲಿ ಗಂಟುಗಳು ಉಳಿಯೋದಿಲ್ಲ, ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನ ಚೆನ್ನಾಗಿ ತಿರ್ಸ್ಕೊಂಡಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು 3 ರಿಂದ 4 ನಿಮಿಷ ಹಾಗೆ ಬಿಡ್ಬೇಕು. ಆಗ ರಾಗಿ ಹಿಟ್ಟು ಚೆನ್ನಾಗಿ ಬೆಂದ್ಕೊಳತ್ತೆ. ಈಗ 4 ನಿಮಿಷ ಆಗಿದೆ. ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಚೆನ್ನಾಗಿ ಬೆಂದಿದೆ, ಕೈಗೇನು ಅಂಟ್ತಾ ಇಲ್ಲ. ಈ ರೀತಿ ಹಿಟ್ಟು ಬೇಯಬೇಕು. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ರಾಗಿ ಮುದ್ದೆನ ಕಟ್ಕೊಳ್ಳೋಣ. ಮುದ್ದೆ ಕಟ್ಲಿಕ್ಕೆ ಹಿಟ್ಟು ಸ್ವಲ್ಪ ಬಿಸಿನೇ ಇರ್ಲಿ, ತುಂಬಾ ತಣ್ಣಗಾಗದ್ ಬೇಡ. ಕೈಯಲ್ಲಿ ಮುಟ್ಟಂಗಿದ್ರೆ ಸಾಕು. ಬಿಸಿ ಇರುವಾಗ್ಲೇನೆ ಕೈಗೆ ಸ್ವಲ್ಪ ನೀರನ್ನ ಅಥವಾ ತುಪ್ಪನ ಹಾಕೊಳ್ಳಿ. ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಏನಾದ್ರೂ ಗಂಟೇನಾದ್ರೂ ಇದ್ರೆ ಈ ರೀತಿ ನಾದುವಾಗ ಅದೆಲ್ಲ ಹೋಗತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ನಿಮ್ಗೆ ಯಾವ ಹದದಲ್ಲಿ ರಾಗಿ ಮುದ್ದೆ ಬೇಕೋ ಆ ಹದದಲ್ಲಿ ನೀವು ರಾಗಿ ಮುದ್ದೆನ ಕಟ್ಕೊಳ್ಬಹುದು. ನಾನ್ ಹೇಳಿರೋ ಟಿಪ್ಸ್ ಹಾಗೇನೆ ಮೆಥಡ್ ಅನ್ನ ಯೂಸ್ ಮಾಡಿ. ರಾಗಿ ಮುದ್ದೆ ಹಾಳಾಗೋ ಚಾನ್ಸೇ ಇರಲ್ಲ. ಮುದ್ದೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬಹುದು. ತುಂಬಾನೇ ಸೂಪರ್ ಸಾಫ್ಟ್ ಆಗಿರೋ ರಾಗಿ ಮುದ್ದೆನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಈಗ ನಿಮ್ಗೆ ಯಾವ ಸೈಜಿಗೆ ರಾಗಿ ಮುದ್ದೆ ಬೇಕೋ ಆ ಸೈಜಿಗೆ ಮುದ್ದೆನ ಮಾಡ್ಕೊಳ್ಳಿ. ಈಗ ರಾಗಿ ಮುದ್ದೆ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ
ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.